ಸ್ನೇಹಿತರೆ, ಇಲ್ಲಿ GKVKಗೆ ಆಕಸ್ಮಿಕವಾಗಿ ಬಂದಾಗ ನೋಡಿ, ಈ ರೀತಿ ಒಂದು ಕಲ್ಲಿನ ಮೇಲೆ ಇದೊಂದು ವೇಸ್ಟ್ ಕಲ್ಲು, ಅದ್ರ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕನ್ನಡದ ಗಾದೆ ಮಾತನ್ನು ಬರ್ತಿದ್ದಾರೆ. ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಸಾಲುಕ ಬರ್ತಿದ್ದಾರೆ. ನಾನು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಬನ್ನಿ. ಇದು ನೋಡಿದ್ರಲ್ವ, ಕಷ್ಟಪಟ್ಟರೆ ಸುಖ ಉಂಟು ಅಂತೇಳಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಬರ್ತಿದ್ದಾರೆ. ಇದೊಂದು ಅತ್ಯುತ್ತಮವಾದ ಗಾದೆ ಮಾತು ಕನ್ನಡದಲ್ಲಿ. ಕಷ್ಟಪಟ್ಟರೆ ಗ್ಯಾರಂಟಿ ಸುಖವಾಗಿ ಬದುಕ್ಬೋದು ಅನ್ನೋದು ಈ ಒಂದು ಸಾಲು ಹೇಳುತ್ತೆ. ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿ ಕಲರ್ಫುಲ್ಲಾಗಿ ಬರ್ತಿದ್ದಾರೆ ನೋಡಿ. ಬನ್ನಿ ಮುಂದೆ ತೋರಿಸ್ತೀನಿ. ಇಲ್ಲಿ ನೋಡಿ, ಮಳೆಗೆ ಸಂಬಂಧಪಟ್ಟಿದ್ದು ಮಳೆ ನೀರು ಸಂರಕ್ಷಿಸಿ ಜೀವರಾಶಿ ಉಳಿಸಿ. ಯಾವುದು ಜೀವರಾಶಿ? ಜೀವರಾಶಿ ಯಾವುದು? ಮನುಷ್ಯ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳು ಯಾವುದಾದ್ರೂ ಆಗಿರ್ಬೋದು. ಒಂದು ಅತ್ಯುತ್ತಮವಾದ, ಈಗ ಮಳೆ ಬೇಕೇ ಬೇಕು, ಬೇಸಿಗೆ ಸಮಯ, ಅಂತರ್ಜಲ ಕಮ್ಮಿ ಆಗಿದೆ. ಇದೊಂದು ಉತ್ತಮ ಸಂದೇಶ ಕೊಡ್ತಕ್ಕಂಥ ಒಂದು ವಾಕ್ಯ. ನಿಮಗೆ ರಾಜ್ಕುಮಾರ್ ಪಿಕ್ಚರ್ ಜ್ಞಾಪಕ ಇದ್ದರೆ, ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಕೆಲಸದ ದುಡಿಮೆಯೇ ದುಡ್ಡಿನ ತಾಯಿ ಅಂತ. ಕಷ್ಟಪಟ್ಟರೆ ಸುಖ ಅಂತ ಇದು ಕೂಡ ಹೇಳುತ್ತೆ. ಕಷ್ಟಪಟ್ಟು ದುಡಿರಿ, ಸೋಂಬೇರಿಗಳಾಗಬೇಡಿ, ದೇವರನ್ನು ನೀವು ಕೆಲಸದಲ್ಲಿ ನೋಡಿ ಅಂತ. ಕಾಯಕವೇ ಕೈಲಾಸ, ಬಸವಣ್ಣನವ್ರದ್ದು. ಬನ್ನಿ ಮುಂದೆ ತೋರಿಸ್ತೀನಿ. ಇಲ್ಲಿ ನೋಡಿದ್ರಾ, ಹನಿ ಹನಿ ಸೇರಿದ್ರೆ ಹಳ್ಳ, ತೆನೆ ತೆನೆ ಸೇರಿದ್ರೆ ಬಳ್ಳ, ದೊಡ್ಡೋರು ಹೇಳೋ ಮಾತೆಲ್ಲ ನಂಬಣ್ಣ ಅಂತ ಹೇಳೋ ಒಂದು ಮಾತಿದೆ ಬಂಗಾರದ ಮನುಷ್ಯ ಪಿಕ್ಚರ್ನಲ್ಲಿ. ಹನಿ ಹನಿ ಸೇರಿದ್ರೆ ಹಳ್ಳ ತುಂಬುತ್ತೆ, ತೆನೆ ತೆನೆ ಸೇರಿದ್ರೆ ಬಳ್ಳ ಅಂದರೆ ಮೂಟೆಯಲ್ಲಿ ತುಂಬಿಸ್ಬೋದು ಅಥವಾ ಕಣಜ ತುಂಬಿಸ್ಬೋದು ಅಂತ. ಒಂದು ಹನಿ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಒಂದೇ ಒಂದು ತೆನೆ ಅಂತ ಅದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ ಅನ್ನೋದು ಈ ಸಾಲು ಹೇಳುತ್ತೆ. ಅಂದರೆ ಹಲವು ಹಳ್ಳಗಳು ಸೇರಿ ಸಮುದ್ರ ಆಗುತ್ತೆ ಅಂದ್ಬಿಟ್ಟು. ಇಲ್ಲಿ ನೋಡಿ, ನೇಗಿಲ ಕುಲದೊಳು ಅಡಗಿದ್ದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಕಾಮನಬಿಲ್ಲು ಪಿಕ್ಚರು, ರೈತ ಗೀತೆ ಇದು. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಈ ಸಾಲನ್ನು ಬರೆದಿದ್ದಾರೆ ನೋಡಿ. ಒಂದು ಕಲ್ಲು ಮೇಲೆ ಎಷ್ಟು ಕಲರ್ಫುಲ್ಲಾಗಿ ಈ ಒಂದು ಲೈನ್ಗಳನ್ನು ಬರೆದಿದ್ದಾರೆ. ರೈತನ ಬಗ್ಗೆ ಇರ್ತಕ್ಕಂಥ ಒಂದು ಕೃಷಿ. ಈ ಸಾಲು ನೋಡಿ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತ. ಅಂದರೆ ಬದುಕೋದಕ್ಕೆ ಕೋಟಿ ದಾರಿ ಇದೆ, ಆದರೆ ದಿ ಬೆಸ್ಟು ಮೇಟಿ ಅಂದರೆ ವ್ಯವಸಾಯ, ಅಗ್ರಿಕಲ್ಚರು, ಫಾರ್ಮರು. ಒಬ್ಬ ರೈತ ನಿಜವಾಗ್ಲೂ ಶ್ರೇಷ್ಠವಾದ ಕೆಲಸವನ್ನು ಮಾಡ್ತಾ ಇದ್ದೇನಂತ. ಬದುಕೋದಕ್ಕೆ ಬೇಕಾದಷ್ಟು ಕೆಲಸ ಇದೆ, ಆದರೆ ಶ್ರೇಷ್ಠವಾದ ಕೆಲಸ ಮೇಟಿ ಅಂದರೆ ಅಗ್ರಿಕಲ್ಚರ್. ಇಲ್ಲಿ ನೋಡಿ, ಸಮಗ್ರ ಕೃಷಿ ರೈತನ ಖುಷಿ. ಕೃಷಿ ಚೆನ್ನಾಗಿ ಪೂರ್ತಿ ಅವನ ಮನಸ್ಸಿಟ್ಟು ಮಾಡಿದ್ರೆ ಅವನ ಮುಖದಲ್ಲಿ ನಗು ಮೂಡುತ್ತೆ ಅಂತ. ಯಾಕಂದರೆ ಭೂಮಿ ತಾಯಿನ ನಂಬ್ಕೊಂಡವರು ಯಾವತ್ತೂ ದುಃಖಕ್ಕೆ ಒಳಗಾಗಿಲ್ಲ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಡಾಕ್ಟರ್ ರಾಜ್ಕುಮಾರ್, ವರನಟ ರಾಜ್ಕುಮಾರ್ ಅವರ ಸಾಲುಗಳು, ಅಂದರೆ ಹಾಡಿರೋದು. ಇದು ನೋಡಿ, ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ನೋಡಿ. ಇದು ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವರ ಒಂದು ತತ್ವ, ಲಾಸ್ಟು ಒಂದು ಮೆಸೇಜ್ ಇದು. ಇದು ಒಂದು ಅದ್ಭುತವಾದ ಸಮಾಜಕ್ಕೆ ಮೆಸೇಜ್ ಇದು ನೋಡಿ. ಇಲ್ಲಿ ಒಂದು ಗಾದೆ ಮಾತಿದೆ, ದೇಶ ಸುತ್ತು ಕೋಶ ಓದು. ಅಂದರೆ ದೇಶ ಸುತ್ತಿದ್ರೆ ಆ ದೇಶದ ಆಚಾರ ವಿಚಾರ, ನಡೆ ನುಡಿ, ಭಾಷೆ, ಸಂಸ್ಕೃತಿ ಗೊತ್ತಾಗುತ್ತೆ. ಕೋಶ ಅಂತಂದರೆ ಟೆಕ್ಸ್ಟ್ ಬುಕ್ ಓದಿದ್ರು ಕೂಡ ನಾವು ದೇಶ ಸುತ್ತದಷ್ಟೇ ಮಾಹಿತಿಯನ್ನು ಇಂಡೈರೆಕ್ಟಾಗಿ ಪಡಿಬೋದು ಅಂತ. ದೇಶ ಸುತ್ತೋದು ಡೈರೆಕ್ಟು, ಕೋಶ ಓದೋದು ಇಂಡೈರೆಕ್ಟು. ಸ್ನೇಹಿತರೆ, ಇಲ್ಲೊಂದು ಚಿನ್ನದಂಥ ಲೈನ್ ಇದೆ ನೋಡಿ. ಪ್ರತಿ ತುತ್ತಿಗೂ ರೈತರನ್ನು ಸ್ಮರಿಸೋಣ. ಎಷ್ಟು ಅನ್ನವನ್ನು ವೇಸ್ಟ್ ಮಾಡ್ತಾಯಿದ್ದೀರಿ ಅನ್ನೋದನ್ನು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ಹಾಗಾಗಿ ಒಂದೊಂದು ಅಗಳು ಕೂಡ ರೈತರ ಕಷ್ಟ, ರೈತರ ಬೆವರು. ದಯಮಾಡಿ ತಿಂತಕ್ಕಂಥ ಊಟವನ್ನು ಅಚ್ಚುಕಟ್ಟಾಗಿ ತಿಂದು ಯಾವುದೇ ಥರ ವ್ಯರ್ಥ ಮಾಡದೆ, ಒಂದು ವೇಳೆ ವ್ಯರ್ಥ ಮಾಡಿದ್ರೆ ಅದನ್ನು ಪ್ರಾಣಿ ಪಕ್ಷಿಗಾದರೂ ಹಾಕಬೇಕು. ಇದು ಒಂದು ನಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಉತ್ತಮ ಕೆಲಸ.